ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗೋಧಿ ಹಿಟ್ಟಿನ ರೊಟ್ಟಿ ಮತ್ತು ಬೀಟ್ರೂಟ್ ಪಲ್ಯ ಎರಡು ಮಸಾಲೆ ರೊಟ್ಟಿ ಮಸಾಲೆ ಪಲ್ಯ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಈ ಬೀಟ್ರೂಟ್ ಮಸಾಲೆ ಪಲ್ಯ ಮತ್ತು ಗೋಧಿ ಹಿಟ್ಟಿನ ಮಸಾಲೆ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ನಾವು ಬೀಟ್ರೂಟನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಅರ್ಧ kg ಬೀಟ್ರೂಟ್ ಇದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಚಲ್ ಕೂಗಿಸ್ಕೊಳ್ಳೋಣ. ನೀರು ತೋರಿಸ್ಲಿಲ್ಲ, ಅದಕ್ಕಾಗಿ ಮತ್ತೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ತೋಯುವಷ್ಟು ನೀರನ್ನು ಸೇರಿಸಿದ್ದೀನಿ. 3 ವಿಚಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ನಾವು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೊಟ್ಟಿಗೆ. ನೋಡಿ, ಜಲ್ಡಿ ಮಾಡ್ಕೋಬೇಕಾಗತ್ತೆ. ಯಾಕಂತಂದರೆ ಏನಾದರೂ ದಾರಗಳು ಅಂಥವು ಸಿಗ್ತವೆ. ಯಾವುದೇ ಪಾಕೆಟ್ ಆದರೂ ಕೂಡ ಜಲ್ಡಿ ಮಾಡ್ಕೊಳ್ಳಿ. ಅದಕ್ಕೆ ದಾರಗಳು ಏನಾದರೂ ಕಂಬಿಗಳು ಅಂಥವು ಸಿಗ್ತವೆ. ನಾನು ಎಷ್ಟೋ ಸಲ ಈ ಜಲ್ಡಿನಲ್ಲಿ ಎತ್ತಾಕಿದ್ದೀನಿ. ಒಂದು 2ನೇ ಬೋವಲ್ ಇದು. ನೋಡಿ, ಈ ಬೋವಲಲ್ಲಿ ತೆಗೆದುಕೊಳ್ತಾ ಇರೋದು ಹಿಟ್ಟನ್ನು. ಮತ್ತು ಅರ್ಧ ಬೋವಲ್ ತೆಗೆದುಕೊಳ್ತಾ ಇದ್ದೀನಿ. ಅರ್ಧಕ್ಕಿಂತ ಅರ್ಧ ಬೋವಲ್ ಅಷ್ಟೇ. ಈಗ ಜಲ್ಡಿ ಮಾಡಿ ಇಟ್ಕೊಂಡಿದ್ದಾಯಿತು ಹಿಟ್ಟನ್ನು. ಈಗ ನಾವು ಒಂದು ಮಿಕ್ಸಿ ಜಾರಿಗೆ ನೋಡಿ ಸ್ವಲ್ಪ ಅಂದರೆ ಅರ್ಧ ಸ್ಪೂನಷ್ಟು ಜೀರಿಗೆನ ತೆಗೆದುಕೊಳ್ತಾ ಇದ್ದೀನಿ. ಒಂದು ಬೆಳ್ಳುಳ್ಳಿನ ಸುಳಿದಿಟ್ಕೊಂಡಿರೋದನ್ನು ತೆಗೆದುಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನು ಹಸಿ ಕರಿಬೇವಿನ ಸೊಪ್ಪು ಎಳೆಯದನ್ನು ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ. ಒಂದು 8 ಹಸಿಮೆಣಸಿನ್ಕಾಯನ್ನು ತೆಗೆದುಕೊಳ್ತಾ ಇದ್ದೀನಿ. ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಳ್ತಾ ಇದ್ದೀನಿ. ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಳ್ತಾ ಇದ್ದೀನಿ. ಇಷ್ಟನ್ನು ತರಿತರಿಯಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆನೆಲ್ಲ ನಾವು ಹಿಟ್ಟಿನ ಜೊತೆಗೆ ಸೇರಿಸೋಣ. ಈಗ ಅದರ ಜೊತೆಗೆ 2 ದಪ್ಪದಾದಂತಹ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಈರುಳ್ಳಿನ. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತಣ್ಣೀರೇ ಇದು ಮೊಸರು ರೀತಿ ನಾವು ಮೊಸರು ಹಾಗೆ ಕಲಿಸ್ಕೊಳ್ಳೋಣ. ಮೊಸರು ಎಷ್ಟು ಗಟ್ಟಿ ಇರುತ್ತೋ ಆ ರೀತಿ ಕಲಿಸ್ಕೊಳ್ಳೋಣ. ಈ ರೀತಿ ಅದಕ್ಕೆ ಕಲಿಸ್ಕೋಬೇಕು ಹಿಟ್ಟನ್ನು. ಯಾಕಂದರೆ ಹೆಣ್ಮಕ್ಳಿಗೆ ತಟ್ಟಕ್ಕೆ ಕೆಲವರಿಗೆ ಭಯ ಆಗುತ್ತೆ. ಅಂಥ ಹೆಣ್ಮಕ್ಳು ನಾನು ಹೇಗೆ ಮಾಡೋದು ರೊಟ್ಟಿ ಅಂತ ತೋರಿಸ್ಕೊಡ್ತೀನಿ. ಹೆಂಚಿನ ಮೇಲೆ ತಟ್ಟಬೇಕಂದ್ರೆ ಸುಡುತ್ತೆ ಕೈ ಅಂತ ಭಯ ಪಡುವಂಥ ಹೆಣ್ಮಕ್ಳಿಗೆ ಈ ರೀತಿ ರೊಟ್ಟಿನ ಮಾಡ್ಕೊಳ್ಳಿ. ಈಗ ಹಿಟ್ಟನ್ನು ಪ್ಲೇಟನ್ನು ಮುಚ್ಚಿ ಒಂದು ಕಡೆ ಇಡೋಣ. ಈಗ ಮತ್ತೆ ಜಾರಿಗೆ ಒಂದು 6 ಹಸಿಮೆಣಸಿನ್ಕಾಯನ್ನು ತೆಗೆದುಕೊಳ್ತಾ ಇದ್ದೀನಿ. ಒಂದಿಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪನ್ನು ಇಷ್ಟನ್ನು ತರಿತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಒಂದು ಪಾನನ್ನು ಇಟ್ಕೊಂಡು ಈ ಸ್ಪೂನಲ್ಲಿ 2.5 ಸ್ಪೂನಷ್ಟು ಆಯಿಲನ್ನು ಸೇರಿಸಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಫ್ರೈ ಆಗಲಿ. ಕಡಲೆಬೇಳೆ ಫ್ರೈ ಆದ ನಂತರ 2 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಪುಡಿ ಉಪ್ಪು
ಬೀಟ್ರೂಟ್ಗೆ ಹಾಕಿ ಬೇಯಿಸಿರ್ತೀವಿ. ಬೀಟ್ರೂಟ್ಗೆ ಸೇರಿಸೋಂಗಿಲ್ಲ, ಈರುಳ್ಳಿಗೆ ಮಾತ್ರ ಫ್ರೈ ಆಗುತ್ತೆ ಅಷ್ಟೇ. ಈರುಳ್ಳಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕು. ಈಗ ನಾವು ಬೀಟ್ರೂಟನ್ನು ಸೇರಿಸೋಣ. ಬೀಟ್ರೂಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡ ನಂತರ ನಾವು ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆನ ಎಲ್ಲ ಸೇರಿಸೋಣ. ಜಾರಲ್ಲಿರುವಂತಹ ಮಸಾಲೆ, ಆ ಮಸಾಲೆ ಜೊತೆಗೆ ನಾವು ಮಿಕ್ಸ್ ಮಸಾಲೆ ಪುಡಿ ಮನೆಯಲ್ಲಿರುವಂಥದ್ದು ಒಂದು ಅರ್ಧ ಸ್ಪೂನನ್ನು ಸೇರಿಸ್ತಾ ಇದ್ದೀನಿ. ಇಷ್ಟೂ ಕೂಡ ನಾವು ಅದರ ಜೊತೆ ಚೆನ್ನಾಗಿ ಒಂದು ಅರ್ಧ ನಿಮಿಷ ಹೀಗೆ ಮಿಕ್ಸ್ ಮಾಡೋಣ. ಅರ್ಧ ನಿಮಿಷಗಳ ಕಾಲ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ನಿಮಿಷದ ನಂತರ ನಾವು ಸ್ವಲ್ಪ ಕಾಯಿ ತುರಿನ ಸೇರಿಸೋಣ. ಈ ಕಾಯಿ ತುರಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 15 ಸೆಕೆಂಡ್ಗಳ ಕಾಲ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಕಾಯಿ ತುರಿ ಹಾಕಿದ ನಂತರ ತುಂಬ ಟೇಸ್ಟಾಗಿರುತ್ತೆ. ಆಯಿತು, ಪಲ್ಯ ರೆಡಿ ಆಯಿತು, ಬೀಟ್ರೂಟ್ ಪಲ್ಯ. ಈಗ ಕಲಸಿರುವಂತಹ ಹಿಟ್ಟನ್ನು ನಾವು ತೆಗೆದುಕೊಂಡು ರೊಟ್ಟಿ ಮಾಡೋಣ. ಒಂದು ಸೌಟನ್ನು ತೆಗೆದುಕೊಳ್ಳೋಣ. ಮೊದಲು ಹೆಂಚಿಗೆ ಸ್ವಲ್ಪ ಆಯಿಲನ್ನು ಹಚ್ಚೋಣ. ನಾನ್ ಸ್ಟಿಕ್ ಪಾನ್ಗಿಂತ ರೊಟ್ಟಿ ಈ ಪಾನ್ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸೌಟನ್ನು ನಾವು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ರೊಟ್ಟಿ ಮಾಡ್ಕೋಬೋದು ಫ್ರೆಂಡ್ಸ್. ಅದರ ಮೇಲೆ ಮತ್ತೆ ಒಂದು ಸ್ವಲ್ಪ ಆಯಿಲನ್ನು ಹಾಕೋಣ. ಸ್ವಲ್ಪ ಬೆಂದ ನಂತರ ನಾವು ತಿರುಗಿ ಹಾಕ್ಸ್ಕೋಬೇಕು. ಈ ರೀತಿ ಒಂದೆರಡು ಸಲ ಈ ರೀತಿ ತಿರುಗಿಸ್ಕೊಂಡ್ರೆ ಆ ಕಡೆ ಈ ಕಡೆ ಚೆನ್ನಾಗಿ ಬೇಯುತ್ತೆ. ಆಯಿತು, ರೊಟ್ಟಿ ನೋಡಿ ತುಂಬಾ ಟೇಸ್ಟ್ ಆಗಿರುವಂಥ ರೊಟ್ಟಿ ರೆಡಿ ಆಯಿತು. ಮತ್ತು ಹೆಂಚ ಸ್ವಲ್ಪ ಸಿಮ್ಮನ್ನು ಡೌನ್ ಮಾಡ್ಕೊಳ್ಳಿ. ಮತ್ತೆ ಹಾಕುವಾಗ ರೊಟ್ಟಿನ ಹೆಂಚು ತುಂಬಾ ಕಾದಿರುತ್ತೆ, ಅದರಿಂದಾಗಿ ಸ್ವಲ್ಪ ಆಯಿಲನ್ನು ಸವರಿ ಮತ್ತೆ ನಾವು ರೊಟ್ಟಿನ ಹಾಕ್ಕೊಳ್ಳೋಣ. ಅದರ ಮೇಲೆ ಮತ್ತೆ ಆಯಿಲನ್ನು ಹಾಕಬೇಕು. ಈ ರೀತಿ ಎಲ್ಲ ರೊಟ್ಟಿಗಳನ್ನು ಮಾಡಿಕೊಂಡ ನಂತರ ನಾನು ತೋರಿಸ್ತೀನಿ. ಗೋಧಿ ರೊಟ್ಟಿ ರೆಡಿ ಆಯಿತು ಫ್ರೆಂಡ್ಸ್. ಎಲ್ಲನೂ ಕೂಡ ನಾನು ಫ್ರೈ ಮಾಡಿಟ್ಟಿದ್ದೀನಿ. ಈ ಬೀಟ್ರೂಟ್ ಪಲ್ಯದ ಜೊತೆ ಗೋಧಿ ರೊಟ್ಟಿ ಹಾಕ್ಕೊಂಡು ತಿಂತಾ ಇದ್ದರೆ ಏನು ರುಚಿ ಇರುತ್ತಂತಂದರೆ, ಈ ಮಸಾಲೆ ಹಾಕಿರುವಂತಹ ರೊಟ್ಟಿ ಮತ್ತು ಮಸಾಲೆ ಹಾಕಿರುವಂತಹ ಪಲ್ಯ, ಬೀಟ್ರೂಟ್ ಪಲ್ಯ ಬಹಳ ಕಾಂಬಿನೇಷನ್ ಫ್ರೆಂಡ್ಸ್. ನೀವು ಬೇಕಂದ್ರೆ ಚಟ್ನಿನೂ ಮಾಡ್ಕೋಬೋದು, ಇಲ್ಲ ರೊಟ್ಟಿನ ಹುಳಿ ಸಾರಿದ್ರೂ ಕೂಡ ತಿನ್ಕೋಬೋದು. ತುಂಬಾ ಟೇಸ್ಟಾಗಿರುತ್ತೆ. ಇಷ್ಟೇ ಸಾಕು ಪಲ್ಯಕ್ಕೂ ಈ ರೊಟ್ಟಿಗೂ ಬಹಳ ಕಾಂಬಿನೇಷನ್. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸದಾಗಿ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.